ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ವತಿಯಿಂದ ರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ಕಾರ್ಯಕ್ರಮ ಬೆಂಗಳೂರಿನ ಕಾಸಿಯಾ ಆಡಿಟೋರಿಯಂನಲ್ಲಿ ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆ ಅತಿ ಅದ್ಧೂರಿಯಾಗಿ ನಡೆಯಿತು. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ನಲ್ಲಿ ಫ್ಯಾಷನ್ ಪ್ರತಿಭೆ ಮತ್ತು ಸೌಂದರ್ಯ ಸ್ಪರ್ಧಿಗಳು ಅದ್ಭುತ ಪ್ರದರ್ಶನವನ್ನ ನೀಡಿದರು. ಮಿಸ್ಟರ್, ಮಿಸ್, ಮಿಸೆಸ್, ಲಿಟಲ್ ಪ್ರಿನ್ಸ್, ಲಿಟಲ್ ಪ್ರಿನ್ಸೆಸ್ ಫ್ಯಾಷನ್ ಶೋ ಸ್ಪರ್ಧೆ ನಡೆದಿದ್ದು, ಈ ಕಾರ್ಯಕ್ರಮದ ಜಡ್ಜ್ಗಳಾಗಿ ರಾಮೇಶ್, ರಶ್ಮಿ ಹೆಗಡೆ, ಶಿಲ್ಪಾ BR ಹಾಗೂ ನಂದಿನಿ ಅವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಯಶ್ ರಾಮು, ಫ್ಯಾಷನ್ ಮುಖ್ಯಸ್ಥರಾದ ಹೇಮಲತಾ ಎಸ್, ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಜಿ, ಮಾಧ್ಯಮ ಮುಖ್ಯಸ್ಥರಾದ ವಿಕಾಸಗೌಡ ಹಾಗೂ ಫ್ಯಾಷನ್ ಡಿಸೈನರ್ ರೇಖಾ ಎಸ್ ರವರ ನೇತೃತ್ವದಲ್ಲಿ ಈ ಅದ್ಧೂರಿ ಕಾರ್ಯಕ್ರಮವು ಸಾಕ್ಷಿಯಾಯಿತು. ಮುಖ್ಯ ಅತಿಥಿಗಳಾಗಿ ಅನಿತಾ ಭಾರದ್ವಾಜ್, ಶಿಲ್ಪಾ ಎಸ್, ಹೂವಿ ಪೂವಪ್ಪ ಹಾಗೂ ಫ್ಯಾಷನ್ ಕೊರಿಯೋಗ್ರಾಫರ್ ಜಿಶನ್, ಪ್ರತ್ಯೇಕ ಅತಿಥಿಗಳಾಗಿ ನಂದಿನಿ ಎಸ್, ಕುಸುಮ, ಬ್ರ್ಯಾಂಡ್ ಅಂಬಾಸಿಡರ್ಸ್ ಗಳಾದ ಜಯಶ್ರೀ ಎಸ್ ನಾಯಕ್, ತನ್ಯಾಸಿ ಗೌಡ, ಆರ್ಯ ನವೀನ್, ಶೋ ಸ್ಟೈಪರ್ ಆಗಿ ಸಾಯಿ ಛೇದಸ್ವಿ, ನೃತ್ಯ ಕೊರಿಯೋಗ್ರಾಫರ್ ಯೋಯೋ ಮತ್ತು ರಿಕೋ ತಂಡ, MC ಜಿಜೋಯ್ ಚಿರಾನ್ ಈ ಶೋನ ಒಂದು ಭಾಗವಾಗಿ ಶೋ ಅದ್ಭುತವಾಗಿ ಮೂಡಿಬರಲು ಕಾರಣರಾದರು. 70ಕ್ಕೂ ಹೆಚ್ಚು ಮಾಡೆಲ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ಸ್ಪರ್ಧೆ ಪ್ರಬಲವಾಗಿತ್ತು. ಪ್ರತಿಭೆಗಳ ಪ್ರದರ್ಶನ ಅತ್ಯುತ್ತಮವಾಗಿದ್ದು, ಲಿಟಲ್ ಪ್ರಿನ್ಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ವಿಜೇತರಾದ ಮರ್ಮಿನ್ ಜೋಸ್ಟ್ ಹಾಗೂ ಮೊದಲನೇ ರನ್ನರ್ ಅಪ್ ಆಗಿ ಮನ್ವಿತ್ ಜೆ ಹಾಗೂ ಎರಡನೇ ರನ್ನರ್ ಅಪ್ ಆಗಿ ಅಲನ್ ಆಯ್ಕೆಯಾದರು. ಲಿಟಲ್ ಪ್ರಿನ್ಸೆಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ವಿಜೇತರಾಗಿ ಅಹನಾ ಕೆ ವಿಜೇತರಾದರೆ, ಮೊದಲನೆಯ ರನ್ನರ್ ಅಪ್ ಆಗಿ ಆತ್ಮೀಯ ಅಣ್ಣಾ ಶಿಬು, ಎರಡನೇ ರನ್ನರ್ ಅಪ್ ಆಗಿ ಶಿಶಿತಾ ಗೌಡ ಎಂ ಆಯ್ಕೆಯಾದರು. ಮಿಸ್ಟರ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ನ ವಿಜೇತರಾಗಿ ವಾಸು ನಾಯಕ್, ಮೊದಲನೇ ರನ್ನರ್ ಅಪ್ ಆಗಿ ಸ್ಟಾಫಿನ್ ಜೇನೋ ಹಾಗೂ ಎರಡನೇ ರನ್ನರ್ ಅಪ್ ಆಗಿ ಪವನ್ ಡಿಜೆ ಆಯ್ಕೆಯಾದರು. ಮಿಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ನ ವಿಜೇತರಾಗಿ ರಶ್ಮಿ ಜೋಶಿ ಹಾಗೂ ಮೊದಲನೆಯ ರನ್ನರ್ ಅಪ್ ಆಗಿ ಡೋರಿಸ್ ಹೆಪ್ಸಿಬಾ, ಎರಡನೇ ರನ್ನರ್ ಅಪ್ ಆಗಿ ಗಂಗೋತ್ರಿ ವಿ ಆಯ್ಕೆಯಾದರು. ಮಿಸೆಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ನ ವಿಜೇತರಾಗಿ ಶ್ವೇತಾ ಪಾಟೀಲ್, ಮೊದಲನೇ ರನ್ನರ್ ಅಪ್ ಆಗಿ ಶ್ರುತಿ ಚೌರಾಸಿಯಾ, ಎರಡನೇ ರನ್ನರ್ ಅಪ್ ಆಗಿ ಆಶಾ ಜೆ ಆಯ್ಕೆಯಾದರು. ಈ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬರಲು ದೇಶದ ವಿವಿಧೆಡೆಯಿಂದ ಮಾಡೆಲ್ಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಿಗೆ, ಚಲನಚಿತ್ರ ನಟರಿಗೆ, ಸೋಷಿಯಲ್ ಮೀಡಿಯಾ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಭಾರತೀಯ ರತ್ನ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಯಶ್ ರಾಮು, ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಫೌಂಡರ್ ಅಂಡ್ CEO. ಇವತ್ತು ಕಾಸಿಯಾ ಆಡಿಟೋರಿಯಮಲ್ಲಿ ನಮ್ಮದು ಒಂದು ಸಣ್ಣ ಇವೆಂಟ್ ನಡೀತಾ ಇದೆ. ಇಟ್ಸ್ ಕಾಲ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ. ಆ್ಯಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು, ಇಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿರ್ಬೋದು, ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಹೇಗೆ ನಡೀತಾ ಇದೆ ಅಂತ ಇವೆಂಟ್. ಒಂದು ಬೆಸ್ಟ್ ಒಂದು ಈವೆಂಟ್ನ, ಹಾಗೆ ಒಂದು ಮೆಮೊರೇಬಲ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಈ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ. ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಈವೆಂಟ್ ಸಕ್ಸಸ್ಫುಲಿ ಆಗಿ ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಯಶು ಎಲ್ಲ ಕ್ಷೇತ್ರದ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ. ತುಂಬ ಖುಷಿ ಕೊಡೋಂಥ ವಿಷಯ. ಅವರಿಗೆ ಧನ್ಯವಾದಗಳು. ಇದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅಂತ ನಾನು ಈ ಮೂಲಕ ಯಶ್ ಅವರಿಗೆ ಹಾರೈಸ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಯಶ್ಗೆ ಮತ್ತು ಅವ್ರ ತಂಡದವರಿಗೆ ಧನ್ಯವಾದಗಳು. ದಿಸ್ ಅವಾರ್ಡ್ ಇದ್ರ ಕ್ರೆಡಿಟ್ ಎಲ್ಲ ಅನಿತಾ ಭಾರದ್ವಾಜ್ ಮತ್ತು ಯಶ್ ಅವ್ರಿಗೆ ಹೋಗಬೇಕು. ನನ್ನನ್ನು ಗುರುತಿಸಿ ಎಲೆಮರೆಕಾಯಿ ಆಗಿದ್ದವಳು ನನ್ನನ್ನು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ. ಇದು ನನ್ನ 4ನೇ ಅವಾರ್ಡ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ನಿಮ್ಮ ಕನ್ನಡದ ಹುಡುಗಿ ನಾನು, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಅವರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಇಲ್ಲಿ ನೋಡಿದ್ನಲ್ಲ, ತುಂಬ ಸೆಟ್ಟೆಲ್ಲ ತುಂಬ ಚೆನ್ನಾಗಿದೆ. ತುಂಬ 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 ಡೌನ್ ಟು ಅರ್ತ್ ಪರ್ಸನ್ ಅವರು. ಖುಷಿ ಆಗುತ್ತೆ ಇಂಥ ಜನಗಳನ್ನ ಹೊಸದಾಗಿ ಮೀಟ್ ಮಾಡೋದಕ್ಕೆ. ತುಂಬ ಖುಷಿ ಆಗುತ್ತೆ.